ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಗೌರಿ ಕಲ್ಯಾಣ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಅವಳಿಗೆ 3 ತಿಂಗಳು ತುಂಬಿದೆ ಅಂತ ಹೇಳ್ಬಿಟ್ಟು ಶಾಸ್ತ್ರ ಮಾಡ್ತಾವ್ರೆ ಮೋನಿಕಂಗೆ. ಆದರೆ ಮೋನಿಕಾ ಪ್ರೆಗ್ನೆಂಟೇ ಅಲ್ಲ, ಅವಳು ಸುಳ್ಳು ಹೇಳ್ಕೊಂಡಿರೋದಕ್ಕೆ ಯಾರಿಗೂ ನಿಜ ಹೇಳೇ ಇಲ್ಲ. ಅವ್ರ ಅಪ್ಪ ಅಮ್ಮ ಎಲ್ಲ ಬಂದು ಶಾಸ್ತ್ರ ಮಾಡಬೇಕು ಅಂತ ಮಾಡೋಕ್ಕೆ ಅಂತ ಬಂದವರೆ. ಅಷ್ಟೊತ್ತಿಗೆ ಇವಳು ಮಾಡ್ರನ್ನಾಗಿ ಅಲ್ಲಿ ಹೋಗಿ ಶೂಟಿಂಗ್ ಮಾಡಿ ಬಂದಿದ್ದಾಳೆ. ಚೋಟದ ಚಡ್ಡಿ ಶರ್ಟು ಹಾಕ್ಕೊಂಡು ಬಂದಳು. ಅದನ್ನು ನೋಡಿಬಿಟ್ಟು ಮನೆಯವರೆಲ್ಲ ಬೈತಾಯಿದ್ರು. ಆ ಬೈಯೋ ಟೈಮಿಗೆ ಕರೆಕ್ಟಾಗಿ ಅಪ್ಪ ಅಮ್ಮನೂ ಬಂದರು. ಆವಾಗ ಅಪ್ಪ ಅಮ್ಮಗೆ ಬೇಜಾರಾಗೋಯ್ತು, ಈ ಒಬ್ಬಳು ಮಗಳು ಈ ರೀತಿ ಹುಟ್ಟಿ ನಮ್ಮ ಮಾನ ಮರ್ಯಾದೆ ಕಳೀತಾಳಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ನಾವು ಬಂದಿದ್ದ ಉದ್ದೇಶ ಏನು ಅಂದರೆ, ಬ್ಯಾಗ್ ತುಂಬ ತುಂಬ್ಕೊಂಡು ಬಂದಿದ್ದ ಉದ್ದೇಶ ಏನು ಅಂದರೆ, ನಾವು ಮಗಳಿಗೆ 3 ತಿಂಗಳದ್ದು ಶಾಸ್ತ್ರ ಮಾಡಿ ಹೋಗೋಣ ಅಂತ ಬಂದ್ವಿ ಅಂತ ಹೇಳ್ತಾರೆ. ಅಯ್ಯೋ ಶಾಸ್ತ್ರ ಮಾಡೋಕ್ಕೆ ಬಂದ್ರ ನೋಡಿ, ಇಂಥ ಅಪ್ಪ ಅಮ್ಮಂಗೆ ಇಂಥ ಮಗಳು. ಗೌರಿ ನೋಡಿದರೆ ಹಾಗೆ, ಇವಳು ಮೋನಿಕಾ ನೋಡಿದರೆ ಹೀಗೆ ಅಂಥೇಳಿ ತಾತನೂ ಕೂಡ ಹೇಳುತ್ತೆ, ಅಜ್ಜಿನೂ ಕೂಡ ಹೇಳುತ್ತೆ. ಆಮೇಲೆ ಸರಿತನೂ ಕೂಡ ಸಿಟ್ಟು, ಅವಳು ತಡೆಯಲ್ಲ, ಅವಳಿಗೂ ಸಿಟ್ಟು ಬಂದುಬಿಡುತ್ತೆ. ಆಮೇಲೆ ಸರಿತನು ಓರ್ಗಿತಿಗೂ ಸಿಟ್ಟು ಬರುತ್ತೆ. ಚಂಚಲ ಕೂಡ ಅವಳು ಸಿಟ್ಟು, ಅವಳ ಗಂಡ ಅನಿಕೇತಗೂ ಕೂಡ ಸಖತ್ ಸಿಟ್ಟಿರುತ್ತೆ. ಇವಳು ಮಾಡೋ ಅವತಾರಗಳೆಲ್ಲ ನೋಡಿ 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 ಬೆಸೆತ್ತು ಹೋಗಿರ್ತಾರೆ ಅವರೆಲ್ಲ. ಆಮೇಲೆ ಎಲ್ಲ ಶಾಸ್ತ್ರ ಮಾಡೋದು ಅಂತೇಳಿ ಟೀಫೈ ಇಟ್ಟು ಒಂದು ಚೇರ್ ಇಟ್ಟು ಅಲ್ಲಿ ಸೀರೆ ಉಡ್ಸ್ಕೊಂಬ ಗೌರಿ ಅಂತ ಕಳಿಸ್ತಾರೆ. ಗೌರಿ ಹೋಗಿ ಸೀರೆ ಉಡ್ಸ್ಕೊಬತ್ತಾಳೆ. ಆದರೆ ಗೌರಿ ಮಾತು ಅವಳು ಕೇಳೋದೇ ಇಲ್ಲ ಏನನ್ನು. ಏನಂದರೆ ಏನಂತಾಳೆ. ಹಂಗಾಗ್ಬಿಟ್ಟು ಏನೂ ಮಾಡೋಕ್ಕಾಗ್ತಾ ಇರಲ್ಲ. ಗೌರಿ ನಿಜ ಹೇಳೆ ಅಂದರೆ ಅವಳು ನಿಜನೂ ಹೇಳಲ್ಲ. ಮತ್ತು ಈ ಕಡೆ ಪ್ರೆಗ್ನೆಂಟ್ ಅಂದರೆ ಹೊಟ್ಟೆನೂ ಇಲ್ಲ. ಮತ್ತು ಜಂಪಿಂಗ್ ಮಾಡ್ತಾಳೆ, ಸ್ಕಿಪ್ಪಿಂಗ್ ಮಾಡ್ತಾಳೆ, ಎಲ್ಲನೂ ಮಾಡ್ತಾಳೆ. ಇವಳಿಗೆ ಹೆಂಗೆ ಪ್ರೆಗ್ನೆಂಟು ಅಂತ ಯಾರು ತಿಳ್ಕೊತಾರೆ ಅನ್ನೋದು ಅವಳಿಗೆ ಭಯ. ಬಾಯಿ ಬಿಟ್ಟು ಹೇಳಲ್ಲ ಯಾವುದೂ ನಿಜನ. ನೀನು ಹೇಳಿದ್ರೆ ನನ್ನ ಮೇಲೆ ಆಣೆ ನಾನು ಸತ್ತೇ ಹೋಗ್ತೀನಿ ಅಂತ ಎದುರಿಸ್ಬಿಟ್ಟಿದ್ದಾಳೆ ಗೌರಿಗೆ. ಅವಳು ಹೇಳೋ ಹಾಗಿಲ್ಲ. ಹಂಗಾಗಿ ಅವಳು ಹೇಳೋಂಗಿಲ್ಲ, ಈ ಕಡೆ ಬಿಡೋಂಗಿಲ್ಲ, ಆ ಥರ ಪಜಿತಿ ಹತ್ತುತ್ತಾ ಇದ್ದಾಳೆ. ಈ ಮನೆಯವರೆಲ್ಲ ಪಾಪ ಅಮಾಯಕರು ನೋಡಿ, ಎಲ್ಲರೂ ಶಾಸ್ತ್ರ ಮಾಡ್ತಾಯಿದ್ದಾರೆ. ಬಳೆ ತೋರಿಸಿ ಹೂ ಮುಡ್ಸೋದು, ಬಳೆ ತೋರಿಸೋದು, ಹೂ ಮುಡ್ಸೋದು, ಕುಂಕುಮ ಇಡೋದು, ಆಮೇಲೆ ಆರತಿ ಮಾಡೋದು. ಬಳೆ ತೋರಿಸೋದು, ಹೂ ಮುಡ್ಸೋದು, ಕುಂಕುಮ ಇಡೋದು, ಆರತಿ ಮಾಡೋದು. ಅಷ್ಟು ಜನನೂ ಮಾಡ್ತಾಯಿದ್ದಾರೆ. ಎಲ್ಲರೂ ಮಾಡುವಾಗಲೂ ಕೂಡ ಅವಳಿಗೆ ಕನಿಕರ ಬಂದು, ಅಕಸ್ಮಾತ್ ನಾನು ಪ್ರೆಗ್ನೆಂಟ್ ಅಲ್ಲ, ಏನೋ ಒಂದು ಆಯಿತು, ಅಬರ್ಷನಾರು ಆಯಿತು ಅಂತನಾರು ಹೇಳ್ಬೋದು. ಅದನ್ನೂ ಹೇಳ್ತಾ ಇಲ್ಲ ಅವಳು, ಸುಮ್ಮನೆ ಆಗಿಬಿಟ್ಟಿದ್ದಾಳೆ. ಹೀಗಾಗಿರೋದ್ರಿಂದ ಗೌರಿ ಹೇಳಕ್ಕೆ ಹೋದರೆ ನಾನು ಸತ್ತೋಗ್ತೀನಿ ಅಂತ ಎದುರಿಸ್ತಾಳೆ. ಗೌರಿನೂ ಹೇಳೋಕ್ಕಾಗಲ್ಲ, ಏನು ಮಾಡ್ತಾಳೆ ಪಾಪ, ಅವಳು ಸುಮ್ಮನಾಗ್ಬಿಟ್ಟಿದ್ದಾಳೆ. ಇನ್ನು ವಿವೇಕಿಗೂ ಹೇಳೋಕ್ಕಾಗಲ್ಲ. ವಿವೇಕಿಗೆ ಹೇಳಕ್ಕೆ ಹೋದರೆ ವಿವೇಕ ಏನಂತಾನೆ, ಆಗಲ್ಲ, ಜಗಳ ಮಾಡ್ತಾನೆ. ಆಮೇಲೆ ಎಲ್ಲ ಕಡೆ ಗೊತ್ತಾಗುತ್ತೆ, ಇವಳು ಹೋಗಿ ಏನಾರ ಮಾಡ್ಕೊಂಡು ಸಾಯ್ತಾಳೆ ಅಂತ ಭಯ ಬೇರೆ ಅವಳಿಗೆ. ಹಾಗಾಗಿ ಏನೂ ಹೇಳೋಕ್ಕಾಗ್ತಾಯಿಲ್ಲ. ಪಾಪ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ಹೀಗಾಗಿ ಮೋನಿಕಾ ಮಾತ್ರ ಆರಾಮಾಗಿ ಶಾಸ್ತ್ರ ಎಲ್ಲ ಮಾಡಿಸ್ಕೋತಾಳೆ, ಏನು ತೊಂದರೆ ಇಲ್ದಂಗೆ, ಚಿಂತೆ ಇಲ್ದಂಗೆ ಶಾಸ್ತ್ರ ಎಲ್ಲ ಮಾಡಿಸ್ಕೋತಾಳೆ. ಮೇಕಪ್ಪು, ಸೀರೆ ಎಲ್ಲ ಉಡ್ಸ್ಕೊಂಡು ಬಂದಿದ್ದಾಳೆ, ಎಲ್ಲ ಶಾಸ್ತ್ರನೂ ಮಾಡಿಸ್ಕೋತಿದ್ದಾಳೆ. ತಾತ ಕೂಡ ಪಾಪ ಅವ್ರಿಗೂ ಏನೂ ಗೊತ್ತಿಲ್ಲಲ್ಲ. ತಾತ ಕೂಡ ಅವರು ಒಳ್ಳೆಯದಾದರೆ ಸಾಕಪ್ಪ ಅಂತ ಯೋಚನೆ ಮಾಡ್ತಾಯಿದ್ದಾರೆ. ಹೆಂಗೋ ಮಗು ಚೆನ್ನಾಗಿ ಹುಟ್ಟಲಿ ಮಾಡಲಿ ಅಂತ ಅವರು ಆಸೆ. ಹಾಗಾಗಿ ಅವರು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊತಾ ಇಲ್ಲ. ಹೇಳಿದ್ರೆ ಆಯಿತು ಬುದ್ಧಿ ಅಂದ್ಕೊಂಡು ಸುಮ್ಮನೆ ಆಗ್ತಾರೆ. ಡಯಟ್ ಫುಡ್ಡು ಅಂತಾಳೆ, ಏನು ಊಟ ಮಾಡಲ್ಲ ಅಂತಾಳೆ, ಡಯಟ್ ಫುಡ್ ತಿಂತೀನಿ ಅಂತಾಳೆ. ಹೀಗೆ ಏನೇನೋ ಅವಳ ಕತೆಗಳು. ಗೌರಿ ಪಾಪ ಮನೆ ಸಂಸಾರ ಮಾಡಿಕೊಂಡು ನೆಟ್ಟಿಗೆ ಹೋಗ್ತಾ ಇದ್ದಾಳೆ. ಅವಳ ಮೇಲೂ ಜಗಳಕ್ಕೆ ಬೀಳ್ತಾಳೆ ಇವಳು ಯಾವಾಗಲೂ. ನೀನೇನೇ ಮಾಡ್ತಾಯಿರೋದು, ನಿನ್ನ ಗಂಡನ ಜೊತೆ ನೀನೇನು ಚೆನ್ನಾಗಿದೆಯೇನೆ, ನಿನ್ನ ಗಂಡ ಹೆಂಗೆ ನೋಡ್ಕೋತಾನೆ ಅಂತ ನಂಗೆ ಗೊತ್ತಿಲ್ವೇನೆ, ಹಾಗೆ ಹೀಗೆ ಅಂತ ಏನೇನೋ ಜಗಳಕ್ಕೆ ಬೀಳ್ತಾಳೆ. ಅಷ್ಟು ಜಗಳಕ್ಕೆ ಬಿದ್ದರೂ ಅವಳು ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗಲ್ಲ. ಸರಿ ಬಿಡು, ನನ್ನ ಗಂಡನ ಬಗ್ಗೆ ಮಾತಾಡಬೇಡ, ನನ್ನ ಬಗ್ಗೆ ಮಾತಾಡು ಅಂತಾಳೆ. ನನ್ನ ಗಂಡನ ಬಗ್ಗೆ ಮಾತಾಡಿದ್ರೆ ಇನ್ನೊಂದು ಮಾತಾಡಿದ್ರೆ ನೋಡು ಈ ಕೆನ್ನೆ ಊದಂಗೆ ಹಾಕ್ಬಿಡ್ತೀನಿ ಅಂತಾಳೆ. ಆವಾಗ ಅವಳು ಸುಮ್ಮನಾಗ್ತಾಳೆ ಮೋನಿಕಾ. ಬರೀ ಅವಳದು ಕಿತಾಪತಿ ಬುದ್ಧಿನೇ ಮೋನಿಕಂದು. ಯಾವಾಗ ನೋಡಿದ್ರು ಕಿತಾಪತಿ ಬುದ್ಧಿನೇ. ಬಳೆ ತೋರಿಸುವಾಗ ಆಗಲಿ ಅವಳಿಗೇನು ಗಿಲ್ಟೇ ಕಾಡ್ತಾ ಇಲ್ಲ. ನಾನು ಪ್ರೆಗ್ನೆಂಟ್ ಅಲ್ಲ, ನಾನು ಹೇಳ್ಬಿಡ್ಬೇಕು ಅನ್ನೋದು ಅವಳಿಗೆ ಗಿಲ್ಟು ಒಂಚೂರು ಕಾಡ್ತಾನೇ ಇಲ್ಲ. ಹಾಗಾಗಿ ಆರಾಮಾಗಿದ್ದಾಳೆ. ಆಮೇಲೆ ಮೋನಿಕಾ ಅಪ್ಪ ಹೇಳ್ತಾನೆ, ಎಲ್ಲರೂ ಸೇರಿ ಶಾಸ್ತ್ರ ಮಾಡಿದ್ದು ತುಂಬ ಸಂತೋಷ ಆಯಿತು ನನಗೆ.
ಸೊ ಹಂಗಾಗಿ ನೀವು ಹೋಗಿ ಅವಳಿಗೆ ಒಂದು ಶಾಸ್ತ್ರ ಮಾಡಿ ಒಳ್ಳೆಯದಾಗಲಿ ಅಂತೇಳಿ ಅಂತ. ನಾನು ಹೋಗೋದಕ್ಕಿಂತ ಮೇಯ್ನು ನೀವು ಹೋಗಿ ಮಾಡಿ ಅಂತೇಳಿ ತಾತ ಅಪ್ಪಂಗೆ ಹೇಳುತ್ತೆ. ಅವನು ಹೋಗಿ ಅಕ್ಷತೆ ಹಾಕಿ ಕೈ ಮುಗಿದು ಎಲ್ಲರಿಗೂ ಏನೇ ತಪ್ಪಿದ್ರೂ ಕ್ಷಮಿಸ್ಬಿಡಿ ಅಂತೇಳಿ ಕೇಳ್ಕೊಳ್ತಾನೆ. ಅನಿಕೇತು ಅವನು ಸುಮ್ಮನೆ ಇರ್ತಾನೆ. ಅವನದೇನು ಅಲ್ಲಿ ಪಾತ್ರನೇ ಇಲ್ಲ. ಏಕೆಂದರೆ ಅವನೊಂಥರ ಗೊಂಬೆ ಕರ್ಕೊಬಂದು ಮದುವೆ ಮಾಡಿಬಿಟ್ಟಂಗೆ ಆಗೋಗಿದೆ. ಅವನಿಗೆ ಏನಾದ್ರೇನು ಕ್ರಿಮಿನಲ್ ಅಮ್ಮ ಮಗ ಇಬ್ಬರು ಸೇರಿ ಕ್ರಿಮಿನಲ್ ಐಡಿಯಾ ಉಪಯೋಗಿಸ್ತಾರೆ. ಅದಕ್ಕಿಂತ ಪಕ್ಕ ಇವಳು ಮೋನಿಕಾ. ಅವರು ಚಾಪೆ ಕೆಳಗೆ ತೂರಿದ್ರೆ ಇವಳು ರಂಗೋಲಿ ಕೆಳಗೆ ತೂರ್ತಾಳೆ. ಅಷ್ಟು ಚಾಲಾಕಿ ಇದ್ದಾಳೆ ಇವಳು. ಈ ಗೌರಿ ಪಾಪ ಏನು ಮಾಡ್ತಾಳೆ, ಯಾವ ಕಡೆಗೂ ಇಲ್ದಂಗೆ ಇವಳು ಹೇಳಂಗಿಲ್ಲ ಬಿಡೋಂಗಿಲ್ಲ. ಚಿಂತೆ ಮಾಡೋದ್ರಲ್ಲೇ ಆಗೋಯ್ತು ಇವಳು ಜೀವನ. ಇವಳು ಇವಾಗ ಹೋಗಿ ಅಕ್ಷತೆ ಹಾಕಿ ಹೂ ಮುಡಿಸಿ ಕೈಗೆ ಬಳೆ ತೋರಿಸಿ ಎಲ್ಲ ಬರ್ತಾಳೆ. ಆದರೆ ಅಲ್ಲಿ ಪ್ರೆಗ್ನೆಂಟೇ ಆಗಿರಲ್ಲ. ಮನಸ್ಸಲ್ಲಿ ಅನ್ಕೋತಾ ಇದ್ದಾಳೆ, ಪ್ರೆಗ್ನೆಂಟ್ ಇಲ್ಲ ಏನಿಲ್ಲ. ಇವಳು ಯಾಕೆ ನಿಜ ಹೇಳ್ತಾ ಇಲ್ಲ, ಸುಮ್ಮನೆ ಕೂತಿರ್ತಾಳಲ್ಲ, ಏನು ಮಾಡೋದು ಅಂತೇಳಿ. ಈ ಗೌರಿ ಗಂಡನ ಹತ್ರನೂ ಹೇಳ್ತಾ ಇಲ್ಲ. ಅವಳ ಗಂಡನ ಹತ್ರನಾರು ಹೇಳಿದರೆ ಅವನು ಯಾರಿಗಾರು ಹೇಳಿ ಕನ್ವಿನ್ಸ್ ಮಾಡಿ ಏನಾರು ಒಂದು ಇದು ಮಾಡೋನು. ನೀನು ಯಾರಿಗಾರು ಹೇಳಿ ಸತ್ತೋಗ್ತೀನಿ ಅಂದಳಲ್ಲ, ಹಂಗಾಗಿ ಯಾರಿಗೇನು ಹೇಳ್ತಾ ಇಲ್ಲ. ಸುಮ್ಮನೆ ಅವ್ರ ಪಾಡಿಗೆ ಅವರು ಶಾಸ್ತ್ರಗಳು ಮಾಡ್ಕೊಳ್ತಾ ಇದ್ದಾರೆ. ಅದು ಎಲ್ಲ ಶಾಸ್ತ್ರನೂ ಮಾಡುವಾಗಲಾದರೂ ಹೇಳ್ಬೋದಿತ್ತು ಅವಳು. ಅದಕ್ಕೂ ಅವಳಿಗೇನು ಗಿಲ್ಟ್ ಫೀಲಿಂಗೇ ಇಲ್ಲ. ಬಟ್ ಆರಾಮಾಗಿದ್ದಾಳೆ. ಚೂರು ಟೆನ್ಷನ್ ಆಗಲಿ ಆ ಥರ ಏನಿಲ್ಲ. ಹೇಗೆ ಇದೆಲ್ಲ ಸಾಧ್ಯ ಅನ್ನೋದೇ ಆಶ್ಚರ್ಯ ಮಾತ್ರ. ನಿಜವಾಗ್ಲೂ ಈ ಥರನೂ ಇರ್ತಾರ ಜನ ಅನ್ನೋದೇ ಆಶ್ಚರ್ಯ. ಹೀಗೆ ಗೌರಿ ಬಳೆ ತೋರಿಸಿ ಆಯಿತು, ಆರತಿ ಬಳೆ ಎಲ್ಲ ಆಗೋಯ್ತು, ಅರಿಶಿನ ಕುಂಕುಮ ಇಟ್ಟಿದ್ದಾಯಿತು, ಹೂ ಮುಡಿಸಿದ್ದಾಯಿತು, ಎಲ್ಲ ಆಗೋಯ್ತು. ಈಗ ಮೋನಿಕನ್ನ ಪ್ರೆಗ್ನೆಂಟು ಅಂತ ಇನ್ನು ಇವಳಿಗೆ ಎಕ್ಸ್ಟ್ರಾ ಆರ್ಡಿನರಿ ಟ್ರೀಟ್ಮೆಂಟು. ಅಂದರೆ ಇವಳು ಮಾಡ್ಲಿಂಗ್ ಹೋಗ್ತಾಳೋ ಇಲ್ವೋ ಅದು ಗೊತ್ತಿಲ್ಲ. ಮಾಡ್ಲಿಂಗ್ ಹೋಗೋಕ್ಕೆ ಮನೆಯವರು ಒಪ್ಪಲ್ಲ. ಏಕೆಂದರೆ ಪ್ರೆಗ್ನೆಂಟ್ ಇರುವಾಗ ಮಾಡ್ಲಿಂಗೆಲ್ಲ ಹೋಗೋಕ್ಕಾಗಲ್ಲ ಅಂತ ನಿಲ್ಲಿಸ್ತಾರೆ. ಅದು ಕೂಡ ಇವಳಿಗೆ ಎಫೆಕ್ಟೇನೆ, ಅಲ್ಲೂ ಎಫೆಕ್ಟ್ ಹೊಡೆಯುತ್ತೆ. ಅನಿಕೇತು ಕೂಡ ಅದ್ರ ಬಗ್ಗೆ ಏನೂ ಮಾತಾಡ್ತಲೇ ಇಲ್ಲ. ಚಂಚಲ ಸುಮ್ಮನೆ ಇರ್ತಾಳೆ. ಮನೆಯವರಲ್ವ ಮಾಡ್ಕೊಬಂದಿರೋದು, ಅವ್ರೇನಾರು ಮಾಡ್ಕೊಳ್ಳಿ ಅನ್ನೋ ಹಾಗೆ. ಸರಿತಾಗೆ ಸಿಟ್ಟು ಅಂದರೆ ಸಿಟ್ಟು, ಹೇಳೋಂಗಿಲ್ಲ ಬಿಡೋಂಗಿಲ್ಲ, ಸುಮ್ಮನೆ ಇದ್ದಾಳೆ. ಅವಳು ಏನು ಯೋಚನೆ ಮಾಡ್ತಿದ್ದಾಳೋ ಏನು ಕತೆನೋ ಗೊತ್ತಿಲ್ಲ. ಯಾವ ರೀತಿ ಇವಳನ್ನು ದಾರಿ ತರೋದು ಅಂತಲೇ ಅವಳು ಯೋಚನೆ ಆಗಿದೆ ಅನಿಸುತ್ತೆ. ಹಾಗೆ ಯೋಚನೆ ಮಾಡ್ತಾನೂ ಇದ್ದಾಳೆ. ಸರಿ ತಂದು ಈ ಕತೆ ಬಾಯಿ ಬಿಟ್ಟು ಹೇಳೋಂಗಿಲ್ಲ, ಅದೇನೋ ಮಾತಾಡೋಂಗಿಲ್ಲ, ಮನೆ ಉಳಿಯೋಂಗಿಲ್ಲ ಅನ್ನಂಗೆ ಆಗಿದೆ ಕತೆ. ಇನ್ನು ಅವರಪ್ಪ ಅಕ್ಷತೆ ಹಾಕ್ತಾನೆ. ಮೋನಿಕಾ ಅಪ್ಪ ಅಕ್ಷತೆ ಹಾಕಿ ಎಲ್ಲರಿಗೂ ಏನೇ ತಪ್ಪಿದ್ರೂ ನನ್ನ ಮಗಳು ಏನಾರು ತಪ್ಪು ಮಾಡಿದರೆ ಕ್ಷಮಿಸ್ಬಿಡಿ, ಒಳ್ಳೆಯದಾಗಲಿ ಅಂತ ಹಾರೈಸಿ ಅಂತ ಅವನು ಕೇಳ್ಕೊಳ್ತಾನೆ. ಅವಾಗಾದರೂ ಅಪ್ಪ ಹಿಂಗೆ ಕೇಳ್ತವನಲ್ಲ, ನನ್ನ ಅಲ್ವೇ ಪ್ರೆಗ್ನೆಂಟೇ ಅಲ್ಲ ಆದರೂ ಅಪ್ಪ ಹಿಂಗೆ ಕೇಳ್ತವನಲ್ಲ ಅಂತ ಅವಳಿಗೆ ಒಂಚೂರು ಗಿಲ್ಟ್ ಫೀಲಿಂಗ್ ಇಲ್ಲವೇ ಇಲ್ಲ. ಆರಾಮಾಗಿ ಕೂತಿರ್ತಾಳೆ. ಒಳ್ಳೆ ಕಲ್ಲು ಕೂತ್ಕೊಬಿಟ್ಟಿದ್ದಾಳೆ ಅವಳು, ಏನೂ ಚಿಂತೆ ಇಲ್ದಂಗೆ ಸುಮ್ಮನೆ ನೋಡ್ತಾ ಕೂತಿದ್ದಾಳೆ. ಇಲ್ಲ ಅಂತಲೂ ಹೇಳ್ತಿಲ್ಲ, ಇದೆ ಅಂತಲೂ ಹೇಳ್ತಾ ಇಲ್ಲ. ಹೀಗೆ ಇನ್ನು 4-5 ತಿಂಗಳಾದರೆ ಹೊಟ್ಟೆ ಮುಂದೆ ಬರಬೇಕು, ಅವಾಗ ಗೊತ್ತಾಗುತ್ತೆ. ಅಲ್ಲಿವರೆಗೆ ಇವಳೇನೋ ಸುಳ್ಳು ಹೇಳ್ಕೊಬೋದು ಅಷ್ಟೇ. ಸುಳ್ಳು ಹೇಳಿ ಮ್ಯಾನೇಜ್ ಮಾಡ್ಕೊಳ್ತಾಳೆ. ಅದಾದಮೇಲೆ ಕಷ್ಟನೇ ಅಲ್ಲ, ಆಬ್ವಿಯಸ್ಲಿ ಅದು. ಬಟ್ ಹೆಂಗೆ ಅನ್ನೋದು ನಮಗೂ ಡೌಟ್ ಹೊಡಿತಾ ಇದೆ. ಇವಳು ಅಂದರೆ ಏನಾದ್ರು ಆ ಟೈಮಿಗೆ ಕರೆಕ್ಟಾಗಿ ಕ್ರಿಮಿನಲ್ ಇದ್ದಾಳೆ ಇವಳು. ಆ ಟೈಮಿಗೆ ಕರೆಕ್ಟಾಗಿ ಏನೋ ಅಬಾರ್ಷನ್ ಆಯಿತು ಅಥವಾ ಏನೋ ಒಂದು ಆಯಿತು ಅಂತ ಹೇಳೋ ಚಾನ್ಸಸ್ ತುಂಬ ಇದೆ. ನನಗೇನೋ ಭಾರ ಇರ್ತದೆ, ಹಿಂಗಾಯಿತು ಹಾಗಾಯಿತು ಅಂತ ಏನೋ ಹೇಳೋ ಅಂಥದ್ದು ತುಂಬ ಇದೆ. ಏಕೆಂದರೆ ಅವಳು ತುಂಬ ಕಿಲಾಡಿ ಇದ್ದಾಳೆ. ದಡ್ಡಿ ಅಂತೂ ಅಲ್ವೇ ಅಲ್ಲ, ತುಂಬ ಅಂದರೆ ತುಂಬ ಕಿಲಾಡಿ. ಪ್ರೆಗ್ನೆಂಟು ಅಂತ ಹೇಳ್ಕೊಂಡೇ ಇಷ್ಟು ದೊಡ್ಡ ಮನೆಗೆ ಸೊಸೆಯಾಗಿ ಬಂದಿದ್ದಾಳೆ ಅವಳು. ಅಂಥದ್ರಲ್ಲಿ ಇನ್ನು ಇದಕ್ಕೆಲ್ಲನೂ ಕ್ಯಾರೆ ಅನ್ನಲ್ಲ. ಅವಳು ಭಾಳ ಚಾಲಕ್ಕಿದ್ದಾಳೆ. ಬೇಕಾದ್ರೆ ಗೌರಿನೇ ಅಲ್ಲಿ ಸಿಕ್ಸ್ಬಿಡ್ತಾಳೆ ಅಂಥವಳು ಅವಳು. ಹಂಗಾಗಿ ಭಯಪಡುವಂಥದ್ದು ಏನಿಲ್ಲ, ತುಂಬಾ ಚಾಲಕ್ಕಿದ್ದಾಳೆ. ಮೋನಿಕಾ ಅಂತೂ ಕ್ರಿಮಿನಲ್ಲು. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.